2024ಕ್ಕೆ ಗುಡ್ ಬೈ ಹೇಳಿ 2025 ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಹೊಸ ವರ್ಷ ಕ್ಷಣಗಣನೆ ಆರಂಭವಾಗಿದೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗ್ತಾ ಇದೆ? ಮೊಟ್ಟ ಮೊದಲನೇದಾಗಿ ತಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ನಾನು ಪೊಲೀಸ್ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯ ವತಿಯಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ತಮಗೆ ಗೊತ್ತಿರೋಂಗೆ ಈಗಾಗಲೇ ನಾವು ಡ್ರಗ್ ಪೆಡ್ಲರ್ಸು, ಡ್ರಗ್ ಕನ್ಸ್ಯೂಮರ್ಸು ಮತ್ತು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ದೀವಿ. ಪೆರೇಡ್ ಅಂತ ಸುಮ್ಮನೆ ಪಬ್ಲಿಕ್ ಡಿಸ್ಪ್ಲೇ ಮಾಡಿರೋಂಥದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ವಿಚಾರಣೆಗೊಳಪಡಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಯಾರನ್ನು ಡಿಟೈನ್ ಮಾಡೋದ್ರಿಂದ ನಮ್ಮ ಪೀಸ್ಫುಲ್ ಸೆಲೆಬ್ರೇಷನ್ಸ್ ಫೆಸಿಲಿಟೇಟ್ ಆಗುತ್ತೆ ಅನಿಸುತ್ತೆ ಅಂಥವ್ರನ್ನೆಲ್ಲ ಡಿಟೈನ್ ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ಮರೆಯಲ್ಲಿ ತಮ್ಮ ದ್ವೇಷ ತೀರಿಸ್ಕೊಳ್ಳುವಂಥದ್ದು, ತಮ್ಮ ಸೇಡನ್ನು ತೀರಿಸ್ಕೊಳ್ಳುವಂಥದ್ದು, ತಮ್ಮ ಹಳೆಯ ವೈಷಮ್ಯವನ್ನು ತೀರಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಮಾಡುವಂಥ ಸಾಧ್ಯತೆ ಯಾರಿದ್ದಾರೆ ಅನ್ನೋಂಥದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟು ಜನನ ಡಿಟೈನ್ ಮಾಡಲಾಗುತ್ತೆ. ಆಮೇಲೆ ಅವ್ರದ್ದು ಏನು ಇಂಟ್ರಾಗೇಷನ್ ಮಾಡೋದಿರ್ಬೋದು, ಅವ್ರ ರೆಕಾರ್ಡ್ಸ್ ಅಪ್ಡೇಟ್ ಮಾಡೋವಂಥದ್ದು ಇರ್ಬೋದು, ಅದೆಲ್ಲ ಮಾಡ್ತಾರೆ. ಹಾಗಾಗಿ ಆ ಥರ ಯಾರಿಗೂ ಆಲೋಚನೆಗಳು ಬೇಡ. ಮೊದಲನೇದಾಗಿ. ಎರಡನೇದಾಗಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಆಗಿರುವಂಥದ್ದು ಒಂದು 2-3 ಘಟನೆ ನಡೆದಿದೆ. ನ್ಯೂಸೆನ್ಸ್ ಆಗೋದ್ರ ಜೊತೆ ಎಳೆದಾಡೋದು ಅಥವಾ ಮಾರಕಾಸ್ತ್ರಗಳನ್ನ ತೋರಿಸುವಂಥದ್ದು ಈ ಥರದ್ದಾಗಿರುವಂಥದ್ದು ತಾತ್ಕಾಲಿಕವಾಗಿ 1-2 ಗಂಟೆಗಳ ಕಾಲ ಅಥವಾ 1-2 ದಿನಗಳ ಕಾಲ ಏನೋ ಮಾಡಿಬಿಟ್ವಿ, ನಾವು ನಮ್ಮದೇನೋ ಸಾಧನೆ ಆಯಿತು ಅನ್ನೋಂಥ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗ್ಬೋದು. ನಮಗೆ ಇವತ್ತಲ್ಲ ನಾಳೆ ಆ ಘಟನೆ ನಡೆದಿರೋದು ಗಮನಕ್ಕೆ ಬರುತ್ತೆ. ಅದರ ಮೇಲೆ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನು ತಗೊಳೋದಕ್ಕೆ ನಾವು ಸಿದ್ಧರಿದ್ದೇವೆ. ಈಗಾಗಲೇ 4 ಪ್ರತ್ಯೇಕ ಪ್ರಕರಣಗಳಲ್ಲಿ 20ಕ್ಕೂ ಹೆಚ್ಚು ಜನ ಕೊಲೆ ಪ್ರಯತ್ನ, ಮಾರಕಾಸ್ತ್ರಗಳ ಉಪಯೋಗ, ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಇನ್ನೂ ಗಂಭೀರ ಪ್ರಕರಣಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿಯುತ ಸಂಭ್ರಮಾಚರಣೆಗೆ ಭಂಗ ಮಾಡುವಂಥ ಪ್ರಯತ್ನ ಯಾರೂ ಮಾಡೋದು ಬೇಡ ಅಂತ ನಾನು ಈ ಮೂಲಕ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ DJ ಇರ್ಬೋದು, ಪಾರ್ಟಿ ವ್ಯವಸ್ಥೆ ಇರ್ಬೋದು, ಈ ಸಂಬಂಧಪಟ್ಟಂಗೆ ಯಾವೆಲ್ಲ ಸೂಚನೆಗಳು ನೀಡಿದೆ ಸರ್? ಪ್ರಮುಖವಾಗಿ ಹೋಟೆಲ್ಗಳಿಗಿರ್ಬೋದು, ಅದೇ ರೀತಿ ಜನಸಾಮಾನ್ಯರಿಗಿರ್ಬೋದು. ಸರ್, ಈಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡುವಂಥದ್ರ ಬಗ್ಗೆ ಗೈಡ್ಲೈನ್ಸ್ ಇರುವಂಥದ್ದು ಸುಪ್ರೀಂ ಕೋರ್ಟಿಂದ. ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಡಿಸ್ಕ್ರಿಷನ್ ಅಥವಾ ಕನ್ಸಿಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಈವನ್ 3-4 ಲಕ್ಷ ಜನ ಸೇರುವಂಥ ಗಣೇಶ ಹಬ್ಬದ ಆಚರಣೆಯಲ್ಲೇ ನಾವು ಭಾಳ ಸ್ಪಷ್ಟವಾಗಿ 10 ಗಂಟೆ ಒಳಗಡೆ ನಿಲ್ಲಿಸಬೇಕು ಅಂತ ಹೇಳಿದ್ವಿ. ಆ ಪ್ರಕಾರ ಎಲ್ಲ ನಡ್ಕೊಂಡ್ರು ಕೂಡ. ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಮತ್ತು ಹುಬ್ಬಳ್ಳಿ ಧಾರವಾಡ ರಾಜ್ಯದ ಇತರೆ ನಗರಗಳಿಗೆ, ರಾಜ್ಯದ ಮತ್ತು ದೇಶದ ಇತರೆ ಭಾಗಗಳಿಗೆ ಮಾದರಿ ಆಯಿತು ಈ ಒಂದು ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹಿಂದೂ ದೇವಸ್ಥಾನಗಳ ಮುಂದೆ ಹೋದಂಥ ಈದ್ ಮಿಲಾದ್ ಪ್ರೊಸೆಷನಲ್ಲಿ ಭಕ್ತಿಗೀತೆಗಳನ್ನು ಹಾಕೋದ್ರ ಮುಖಾಂತರ, ಅದೇ ರೀತಿ ಮುಸ್ಲಿಂ ಮಸೀದಿ ಎದುರಿಗೆ ಹೋದಂತಹ ಗಣೇಶ ಪ್ರೊಸೆಷನ್ ಒಂದು ಕವಾಲಿ ಹಾಡನ್ನು ಹಾಕೋದ್ರ ಮುಖಾಂತರ ಸೌಹಾರ್ದತೆಯನ್ನು ಮೆರೆದಿದೆ. ಹಾಗಾಗಿ ಈಗಲೂ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ 10 ಗಂಟೆ ಕ್ಲೋಸ್ ಮಾಡಬೇಕು, ಅದು ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ. ಅದ್ರ ಜೊತೆಗೆ ಇನ್ನು ಹೋಟೆಲ್ ರನ್ ಮಾಡುವಂಥದ್ದು ಆ್ಯಸ್ ಪರ್ ದಿ ಇಯರ್ ಟೈಮ್ ಅಂದರೆ ಅವ್ರ ನಿಯಮ ಸಂಬಂಧಪಟ್ಟ ಇಲಾಖೆ ಏನು ರೆಸ್ಟ್ರಿಕ್ಷನ್ ಕೊಟ್ಟಿದೆ ಆ ಪ್ರಕಾರ ನಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಅಧಿಕಾರಿಗಳು ಕೂಡ ಪ್ರತಿ ಠಾಣೆಯಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ನಿಯಮಾನುಸಾರ ನಡೆಸ್ಕೋಬೇಕು ನಿಮ್ಮ ಸಂಭ್ರಮಾಚರಣೆಯನ್ನು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಎಷ್ಟು ಜನ ಪೊಲೀಸರು ಇವತ್ತು ನಿಯೋಜನೆಯಲ್ಲಿರ್ತಾರೆ ಸರ್? ನಮ್ಮ ಅವಳಿ ನಗರದಲ್ಲಿ ಒಟ್ಟು ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಪಾರ್ಟಿ, ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು 2,000 ಜನ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆಯಲ್ಲಿರ್ತಾರೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಇವತ್ತು ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗ್ತಿದೆ. ಅದರ ಜೊತೆಗೆ ಸಂಭ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ಗಳಿಗಿರ್ಬೋದು, ಅದೇ ರೀತಿ ಜನಸಾಮಾನ್ಯರಿಗೆ ಕಟ್ಟುನಿಟ್ಟಿನ ಕೆಲವೊಂದು ಸೂಚನೆಗಳನ್ನು ಕೂಡ ನಾವು ನೀಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೆಗಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 2024ಕ್ಕೆ ಗುಡ್ ಬೈ ಹೇಳಿ 2025 ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಹೊಸ ವರ್ಷ ಕ್ಷಣಗಣನೆ ಆರಂಭವಾಗಿದೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗ್ತಾ ಇದೆ? ಮೊಟ್ಟ ಮೊದಲನೇದಾಗಿ ತಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ನಾನು ಪೊಲೀಸ್ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯ ವತಿಯಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಅದ್ರ ಜೊತೆಗೆ ತಮಗೆ ಗೊತ್ತಿರೋಂಗೆ ಈಗಾಗಲೇ ನಾವು ಡ್ರಗ್ ಪೆಡ್ಲರ್ಸು, ಡ್ರಗ್ ಕನ್ಸ್ಯೂಮರ್ಸು ಮತ್ತು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ದೀವಿ. ಪೆರೇಡ್ ಅಂತ ಸುಮ್ಮನೆ ಪಬ್ಲಿಕ್ ಡಿಸ್ಪ್ಲೇ ಮಾಡಿರೋವಂಥದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ವಿಚಾರಣೆಗೊಳಪಡಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಯಾರನ್ನು ಡಿಟೈನ್ ಮಾಡೋದ್ರಿಂದ ನಮ್ಮ ಪೀಸ್ಫುಲ್ ಸೆಲೆಬ್ರೇಷನ್ಸ್ ಫೆಸಿಲಿಟೇಟ್ ಆಗುತ್ತೆ ಅನಿಸುತ್ತೆ ಅಂಥವ್ರನ್ನೆಲ್ಲ ಡಿಟೈನ್ ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ಮರೆಯಲ್ಲಿ ತಮ್ಮ ದ್ವೇಷ ತೀರಿಸ್ಕೊಳ್ಳುವಂಥದ್ದು, ತಮ್ಮ ಸೇಡನ್ನು ತೀರಿಸ್ಕೊಳ್ಳುವಂಥದ್ದು, ತಮ್ಮ ಹಳೆಯ ವೈಷಮ್ಯವನ್ನು ತೀರಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಮಾಡುವಂಥ ಸಾಧ್ಯತೆ ಯಾರಿದ್ದಾರೆ ಅನ್ನೋಂಥದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟು ಜನನ ಡಿಟೈನ್ ಮಾಡಲಾಗುತ್ತೆ. ಆಮೇಲೆ ಅವ್ರದ್ದು ಏನು ಇಂಟ್ರಾಗೇಷನ್ ಮಾಡೋದಿರ್ಬೋದು, ಅವ್ರ ರೆಕಾರ್ಡ್ಸ್ ಅಪ್ಡೇಟ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಮಾಡ್ತಾರೆ. ಹಾಗಾಗಿ ಆ ಥರ ಯಾರಿಗೂ ಆಲೋಚನೆಗಳು ಬೇಡ. ಮೊದಲನೇದಾಗಿ. ಎರಡನೇದಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಆಗಿರುವಂಥದ್ದು ಒಂದು 2-3 ಘಟನೆ ನಡೆದಿದೆ. ನ್ಯೂಸೆನ್ಸ್ ಆಗೋದ್ರ ಜೊತೆ ಎಳೆದಾಡೋದು ಅಥವಾ ಮಾರಕಾಸ್ತ್ರಗಳನ್ನ ತೋರಿಸುವಂಥದ್ದು ಈ ಥರದ್ದಾಗಿರುವಂಥದ್ದು ತಾತ್ಕಾಲಿಕವಾಗಿ 1-2 ಗಂಟೆಗಳ ಕಾಲ ಅಥವಾ 1-2 ದಿನಗಳ ಕಾಲ ಏನೋ ಮಾಡಿಬಿಟ್ವಿ, ನಾವು ನಮ್ಮದೇನೋ ಸಾಧನೆ ಆಯಿತು ಅನ್ನೋಂಥ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗ್ಬೋದು. ನಮಗೆ ಇವತ್ತಲ್ಲ ನಾಳೆ ಆ ಘಟನೆ ನಡೆದಿರೋದು ಗಮನಕ್ಕೆ ಬರುತ್ತೆ. ಅದರ ಮೇಲೆ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನು ತಗೊಳ್ಳೋದಕ್ಕೆ ನಾವು ಸಿದ್ಧರಿದ್ದೇವೆ. ಈಗಾಗಲೇ 4 ಪ್ರತ್ಯೇಕ ಪ್ರಕರಣಗಳಲ್ಲಿ 20ಕ್ಕೂ ಹೆಚ್ಚು ಜನ ಕೊಲೆ ಪ್ರಯತ್ನ, ಮಾರಕಾಸ್ತ್ರಗಳ ಉಪಯೋಗ, ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಇನ್ನೂ ಗಂಭೀರ ಪ್ರಕರಣಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿಯುತ ಸಂಭ್ರಮಾಚರಣೆಗೆ ಭಂಗ ಮಾಡುವಂಥ ಪ್ರಯತ್ನ ಯಾರೂ ಮಾಡೋದು ಬೇಡ ಅಂತ ನಾನು ಈ ಮೂಲಕ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ DJ ಇರ್ಬೋದು, ಪಾರ್ಟಿ ವ್ಯವಸ್ಥೆ ಇರ್ಬೋದು, ಈ ಸಂಬಂಧಪಟ್ಟಂಗೆ ಯಾವೆಲ್ಲ ಸೂಚನೆಗಳು ನೀಡಿದೆ ಸರ್? ಪ್ರಮುಖವಾಗಿ ಹೋಟೆಲ್ಗಳಿಗಿರ್ಬೋದು, ಅದೇ ರೀತಿ ಜನಸಾಮಾನ್ಯರಿಗಿರ್ಬೋದು. ಸರ್, ಈಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡುವಂಥದ್ರ ಬಗ್ಗೆ ಗೈಡ್ಲೈನ್ಸ್ ಇರುವಂಥದ್ದು ಸುಪ್ರೀಂ ಕೋರ್ಟಿಂದ. ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಡಿಸ್ಕ್ರಿಷನ್ ಅಥವಾ ಕನ್ಸಿಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಈವನ್ 3-4 ಲಕ್ಷ ಜನ ಸೇರುವಂಥ ಗಣೇಶ ಹಬ್ಬದ ಆಚರಣೆಯಲ್ಲೇ ನಾವು ಭಾಳ ಸ್ಪಷ್ಟವಾಗಿ 10 ಗಂಟೆ ಒಳಗಡೆ ನಿಲ್ಲಿಸಬೇಕು ಅಂತ ಹೇಳಿದ್ವಿ. ಆ ಪ್ರಕಾರ ಎಲ್ಲ ನಡ್ಕೊಂಡ್ರು ಕೂಡ. ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಮತ್ತು ಹುಬ್ಬಳ್ಳಿ, ಧಾರವಾಡ ರಾಜ್ಯದ ಇತರೆ ನಗರಗಳಿಗೆ, ರಾಜ್ಯದ ಮತ್ತು ದೇಶದ ಇತರೆ ಭಾಗಗಳಿಗೆ ಮಾದರಿ ಆಯಿತು ಈ ಒಂದು ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹಿಂದೂ ದೇವಸ್ಥಾನಗಳ ಮುಂದೆ ಹೋದಂಥ ಈದ್ ಮಿಲಾದ್ ಪ್ರೊಸೆಷನಲ್ಲಿ ಭಕ್ತಿಗೀತೆಗಳನ್ನು ಹಾಕೋದ್ರ ಮುಖಾಂತರ, ಅದೇ ರೀತಿ ಮುಸ್ಲಿಂ ಮಸೀದಿ ಎದುರಿಗೆ ಹೋದಂತಹ ಗಣೇಶ ಪ್ರೊಸೆಷನ್ ಒಂದು ಕವಾಲಿ ಹಾಡನ್ನು ಹಾಕೋದ್ರ ಮುಖಾಂತರ ಸೌಹಾರ್ದತೆಯನ್ನು ಮೆರೆದಿದೆ. ಹಾಗಾಗಿ ಈಗಲೂ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ 10 ಗಂಟೆ ಕ್ಲೋಸ್ ಮಾಡಬೇಕು. ಅದು ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ. ಅದ್ರ ಜೊತೆಗೆ ಇನ್ನು ಹೋಟೆಲ್ ರನ್ ಮಾಡುವಂಥದ್ದು ಆ್ಯಸ್ ಪರ್ ದಿ ಇಯರ್ ಟೈಮ್ ಅಂದರೆ ಅವ್ರ ನಿಯಮ ಸಂಬಂಧಪಟ್ಟ ಇಲಾಖೆ ಏನು ರೆಸ್ಟ್ರಿಕ್ಷನ್ ಕೊಟ್ಟಿದೆ ಆ ಪ್ರಕಾರ ನಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಅಧಿಕಾರಿಗಳು ಕೂಡ ಪ್ರತಿ ಠಾಣೆಯಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ನಿಯಮಾನುಸಾರ ನಡೆಸ್ಕೋಬೇಕು ನಿಮ್ಮ ಸಂಭ್ರಮಾಚರಣೆಯನ್ನು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಎಷ್ಟು ಜನ ಪೊಲೀಸರು ಇವತ್ತು ನಿಯೋಜನೆಯಲ್ಲಿರ್ತಾರೆ ಸರ್? ನಮ್ಮ ಅವಳಿ ನಗರದಲ್ಲಿ ಒಟ್ಟು ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಪಾರ್ಟಿ, ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು 2,000 ಜನ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆಯಲ್ಲಿರ್ತಾರೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಇವತ್ತು ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗ್ತಿದೆ. ಅದರ ಜೊತೆಗೆ ಸಂಭ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ಗಳಿಗಿರ್ಬೋದು, ಅದೇ ರೀತಿ ಜನಸಾಮಾನ್ಯರಿಗೆ ಕಟ್ಟುನಿಟ್ಟಿನ ಕೆಲವೊಂದು ಸೂಚನೆಗಳನ್ನು ಕೂಡ ನಾವು ನೀಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.